ಲೋಕಸಭಾ ಚುನಾವಣಾ ಹೊತ್ತಲ್ಲೇ ಸಿಎಂ ಕೂಗು ಕೇಳಿ ಬಂದಿದೆ. ಕಾಂಗ್ರೆಸ್ನ ಸಭೆಯಲ್ಲಿ ಚಲುವರಾಯಸ್ವಾಮಿ ಸಿಎಂ ಎಂಬ ಕೂಗು ಕೇಳಿ ಬಂದಿದೆ. ಮಂಡ್ಯದ ಕನಕ ಭವನದಲ್ಲಿ ನಡೆದಂತಹ ಕುರುಬ ಸಮುದಾಯದ ಸಭೆಯಲ್ಲಿ ಕೂಗು ಕೇಳಿ ಬಂದಿದ್ದು, ಸಚಿವ ಚಲುವರಾಯಸ್ವಾಮಿ ಎದುರೇ ಸಿಎಂ ವಿಚಾರ ಚರ್ಚೆಯಾಗಿದೆ. ಯಾಕೆ ಚಲುವರಾಯಸ್ವಾಮಿ ಮುಖ್ಯಮಂತ್ರಿ ಆಗಬಾರದ? ಎಚ್.ಡಿ. ದೇವೇಗೌಡರ ಮಗ ಸಿಎಂ, ಮೊಮ್ಮಕ್ಕಳು ಮತ್ತು ಸೊಸೆಯಂದಿರು MP ಆಗಬೇಕಾ? ಯಾಕೆ ಚಲುವರಾಯಸ್ವಾಮಿ ಮುಖ್ಯಮಂತ್ರಿ ಆಗಬಾರದ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಇನ್ನು ಸಿಎಂ ವಿಚಾರ ಚರ್ಚಿಸಿದ KPCC ಕಾರ್ಯದರ್ಶಿ ದಡದಪುರ ಶಿವಣ್ಣ, ಸಿದ್ದರಾಮಯ್ಯ ಎಲ್ಲ ಸಮಾಜದ ಜನರ ಬೆಳೆಸುವಂತಹ ನಾಯಕ. CRS ಜಯರಾಮ್, ನರೇಂದ್ರ ಸ್ವಾಮಿಯಂತಹ ನಾಯಕರನ್ನ ಬೆಳೆಸಿದ್ದಾರೆ. GT ದೇವೇಗೌಡರು ಬೆಳೆದಿರೋದಕ್ಕೆ ಸಿದ್ದರಾಮಯ್ಯ ಕಾರಣ. DK ಶಿವಕುಮಾರ್ ಅವರನ್ನ ಕೂಡ ಸಿದ್ದರಾಮಯ್ಯನವರೇ ಬೆಳೆಸಿದ್ರು. ಅವರ ಜನಪರ ಆಡಳಿತದಿಂದ ಮತ್ತೊಮ್ಮೆ ಸಿಎಂ ಆಗಿದ್ದಾರೆ. ಚಲುವರಾಯಸ್ವಾಮಿ ಒಳ್ಳೆಯ ನಾಯಕತ್ವ ಬೆಳೆಸ್ಕೊಂಡಿದ್ದಾರೆ. DKಶಿ ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡುವಂತಹ ವಾತಾವರಣವನ್ನ ಸಿದ್ದರಾಮಯ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಚಲುವರಾಯಸ್ವಾಮಿ ಪರವಾಗಿ ದಡದಪುರ ಶಿವಣ್ಣ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿಯವರ ಬಾಯಿ ಬಂದ ಬೈದವ್ರ ಪುನಃ ಬಿಜೆಪಿ ಜೊತೆ ಮೈತ್ರಿ ವಿಲೀನ ಆಗಿರೋರು. ಈ ಡೊಂಬರಾಟ, ಈ ಡೋಂಗಿ ರಾಜಕಾರಣ ಬಿಟ್ಟು ಜನಪರವಾದ ಆಡಳಿತ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನೈತಿಕವಾದ ಬೆಂಬಲ ಕೊಟ್ಟಿದ್ದಾರೆ ರಾಜ್ಯದ ಜನ. ಇವತ್ತೇನು ನಮ್ಮ ಚಲುವರಾಯಸ್ವಾಮಿಯವರು ಒಬ್ಬ ಉತ್ತಮ ನಾಯಕತ್ವವನ್ನು ಬೆಳೆಸಿದ್ದಾರೆ. ಯಾಕೆ ದೇವೇಗೌಡರ ಮಕ್ಕಳು ಮಾತ್ರ ಮುಖ್ಯಮಂತ್ರಿ ಆಗ್ಬೇಕಾ? ದೇವೇಗೌಡರ ಮೊಮ್ಮಕ್ಕಳು MP ಆಗ್ಬೇಕಾ? ದೇವೇಗೌಡರ ಸೊಸೆ ಮಾತ್ರ ಸ್ಟಾರ್ ಚಂದ್ರ ಆಗ್ಬೇಕಾ? ನಮ್ಮ ಚಲುವರಾಯಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕಾ? ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಸುಶೀಲಾ ಅಂತ ಹೆಣ್ಣು ದಲಿತ ಮಂಡ್ಯ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ರು. ನಮ್ಮ ಚಲುವರಾಯಸ್ವಾಮಿ ಉಪಾಧ್ಯಕ್ಷರಾಗಿದ್ದಾರೆ. ಒಬ್ಬ ಮುಸ್ಲಿಮರ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ರು.